ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಟೋಕ್ಯಾಡ್ನ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ. ಪ್ಲಾಟ್ ಮಾಡೋದು ಹೇಗೆ, ಅದನ್ನು ಸ್ಕೇಲಿಗೆ ಪ್ರಿಂಟ್ ತೆಗಿಯೋದು ಹೇಗೆ, ಇಷ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇನ್ನೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ, ವಿಡಿಯೋ ಇಷ್ಟ ಆಗಿ ನಿಮಗೆ ಅರ್ಥ ಆದ್ರೇ ಲೈಕ್ ಕೊಡಿ, ಓಕೆನಾ. ನೆಕ್ಸ್ಟ್ ಟಾಪಿಕ್ ಅರ್ಥ ಆಗಬೇಕು ಅಥವಾ ಪ್ರಿಂಟರಲ್ಲಿ ಅಥವಾ ಸಿಸ್ಟಮಲ್ಲಿ ಅರ್ಥ ಆಗಬೇಕು ಅಂದರೆ ಕೆಲವೊಂದು ಬಟನ್ಸ್ ಬೇಕು, ಅಂದರೆ ಬೇಸಿಕ್ಸ್ ತಿಳ್ಕೊಂಡಿರಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ ಎಸ್ಕೇಪ್ ಬಟನ್ ಅಂತ ತೋರಿಸ್ತಿದೆ. ಈ ಬಟನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಆಟೋಕ್ಯಾಡ್ಗೆ ಅದರದೇ ಆದ ಬಟನ್ಸ್ನ ಯೂಸ್ ಮಾಡಬೇಕು ಕೀಬೋರ್ಡಲ್ಲಿ. ಎಸ್ಕೇಪ್ ಬಟನ್ ಹೊತ್ತಿದ್ರೆ ಏನೇ ಒಂದು ನೀವು ಅಂದರೆ ಲೈನ್ ಸೆಲೆಕ್ಟ್ ಮಾಡಿರಲಿ ಅಥವಾ ಪ್ಯಾನ್ ಸೆಲೆಕ್ಟ್ ಮಾಡಿರಲಿ, ಏನೋ ಒಂದು ಸೆಲೆಕ್ಟ್ ಮಾಡಿದರೆ ಅದೇನಾಗುತ್ತೆ, ಲೀವ್ ಅಲ್ಲಿಗೆ ನಿಂತು ಹೋಗುತ್ತೆ. ನೆಕ್ಸ್ಟ್ ಬೇರೆ ಪ್ರೋಗ್ರಾಮ್ನ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಇದು ನಿಮಗೆ ಯಾವಾಗ ಗೊತ್ತಾಗುತ್ತೆ, ನಾನು ವಿಡಿಯೋ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಬೇಸಿಕ್ಸ್ನ ಅಂತ ಹೇಳಿ. ಇಲ್ಲಿ ನೋಡಿ, ಈ ಡಿಸ್ಪ್ಲೇ ಏನಿದೆ ಕೀಬೋರ್ಡ್ ಡಿಸ್ಪ್ಲೇ, ಇದು ನೀವು ಮೌಸ್ ಯೂಸ್ ಮಾಡಿದ್ರೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಈ ಡಿಸ್ಪ್ಲೇಲಿ ಇಲ್ಲೇನು ದೊಡ್ಡ ಸ್ಪೇಸ್ ಇದೆಯಲ್ಲ, ಲ್ಯಾಪ್ಟಾಪ್ ಮೇಲೆ ವರ್ಕ್ ಮಾಡ್ತೀವಲ್ಲ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಮಾತ್ರ ಲೈನ್ ಡ್ರಾ ಆಗೋದು. ಮೌಸಲ್ಲಿನೂ ಅಷ್ಟೇ, ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಡ್ರಾ ಆಗುತ್ತೆ ಲೈನು. ಈ ಕಡೆ ಲೆಫ್ಟ್ ಬಟನ್ ಇದು ಓಕೆ ಅಂತ ನೀವು ಪ್ರೆಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ರೈಟ್ ಬಟನ್ ಕೂಡ ಸಿಸ್ಟಮ್ ಯೂಸ್ ಮಾಡುವಾಗ ಯೂಸ್ ಆಗುತ್ತೆ. ಇಲ್ಲಿಗೆ ಎಂಟರ್ ಬಟನ್ ನೋಡ್ಬೋದು. ಇದು ಏನಕ್ಕೆ ಕ್ಯಾಡಲ್ಲಿ ಯೂಸ್ ಆಗುತ್ತೆ ಅಂತ ಅಂದರೆ, ಒಂದು 10 ಮೀಟರ್ಸ್ ಅಂತ ಕೊಟ್ಟು ನೀವು ಎಂಟರ್ ಹೊಡೆದ್ರೆ ಅದು 10 ಮೀಟರ್ಸ್ಗೆ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಲೈನ್ ಡ್ರಾ ಮಾಡ್ಬೋದು ನೀವು. ಲೆಫ್ಟ್ ಅಥವಾ ರೈಟ್ ಅಥವಾ ಸ್ಟ್ರೈಟಾಗಿ ನೀವು ನೆಕ್ಸ್ಟ್ ಡ್ರಾ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಏನೇ ನೀವು ಒಂದು ಮೆಜರ್ಮೆಂಟ್ನ ಹಾಕಿ ಎಂಟರ್ ಅಂತ ಹೊಡ್ಕೊಂಡೋದ್ರೆ ಆಯಿತು, ಅದು ಕಂಪ್ಲೀಟ್ ಆಗುತ್ತೆ. ನಿಮಗೆ ವಿಡಿಯೋ ಮಾಡುವಾಗ ಅರ್ಥ ಆಗುತ್ತೆ, ನಾನು ಒಂದು ಪಾರ್ಟಲ್ಲಿ ಅದನ್ನು ಹೇಳ್ತೀನಿ. ಮತ್ತು ಇಲ್ಲಿ ನೋಡಿ, ಸ್ಟಾರ್ಟ್ ಡ್ರಾಯಿಂಗ್ ಅಂತ ಹೇಳಿ, ನೀವು ಹೊಸ ಪ್ಲಾಟ್ ಮಾಡಬೇಕಂದ್ರೆ ಅಲ್ಲಿ ಸ್ಟಾರ್ಟ್ ಡ್ರಾಯಿಂಗ್ ಅಂತ ಹೇಳಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೇಸಿಕ್ಸ್ ಇದೆ. ಇಲ್ಲಿ ಲೈನು ಮತ್ತು ಪಾಲಿನಾಮಿಯಲ್ಸು, ಶೇಪ್ಸು ಎಲ್ಲ ಇಲ್ಲಿ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅದು ಸೆಲೆಕ್ಟ್ ಆಗುತ್ತೆ, ನೀವು ಡ್ರಾ ಮಾಡ್ಬೋದು. ನೆಕ್ಸ್ಟ್ ಏನಂತ ಅಂದರೆ, ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಗ್ರಿಡ್ ಅಂತ ಇದೆ. ಇದನ್ನು ಆನ್ ಮಾಡಿಕೊಂಡ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ ನೀವು ಇನ್ಫಾರ್ಮೇಷನ್ನ ಆಟೋಕ್ಯಾಡ್ಗೆ ಕೊಡ್ಬೋದು. ಬಟ್ ಇಲ್ಲಿ ಗ್ರಿಡ್ ಅಂತ ಇದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಪಾನ್ ಅಂತ ಹೇಳಿ, ಇದು ಪಾನ್ನ ನೀವು ಝೂಮ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಡಿಸ್ಪ್ಲೇಲಿ ಝೂಮ್ ಮಾಡ್ಬೋದು, ಅದನ್ನ ತೊಗೊಂಡು ಡಿಸ್ಪ್ಲೇ ಮೇಲೆ ಇಟ್ಟು ಝೂಮ್ ಮಾಡ್ಬೋದು. ಈಗ ನೆಕ್ಸ್ಟು ಇಲ್ಲಿ ಆರ್ಥೋ ಮತ್ತು ಗ್ರಿಡ್ ವರ್ಕ್ ಅಂತೆಲ್ಲ ಇದೆ. ಇದೇನಿಲ್ಲ, ಸಿಂಪಲ್ಲಾಗಿ ನಿಮ್ಮದು ಸಿಸ್ಟಮ್ ಮೇಲೆ ಈಗ ಲೈನ್ಸ್ ಕಾಣ್ತಿದೆ ಅಲ್ವಾ, ಆಟೋಕ್ಯಾಡ್ ಲೈನ್ಸ್ ಕಾಣಿಸ್ತಿದೆ. ಆಟೋಕ್ಯಾಡ್ ಲೈನ್ಸು ಖಾಲಿ ಬರಬೇಕು ಅಂದರೆ ಅಥವಾ ಎಕ್ಸ್ಟ್ರಾ ಲೈನ್ಸ್ ಬರಬೇಕು ಅಂದರೆ, ಇಲ್ಲಿ ಕೆಳಗಡೆ ನಾನು ಸ್ನ್ಯಾಪ್ ಮತ್ತು ಗ್ರಿಡ್ ಅಂತ ಇದೆ ಅಲ್ವಾ, ಅದನ್ನು ಆಫ್ ಮಾಡ್ಕೊಂಡ್ರೆ ಆಯಿತು, ಲೈನು ಕಂಪ್ಲೀಟಾಗಿ ಹೋಗುತ್ತೆ. ಈ ರೀತಿ ಬ್ಲೂ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ನಿಮಗೆ. ಈಗ ನೋಡಿ, ನಾನು ಆರ್ಥೋನ ಆಫ್ ಮಾಡಿದ್ದೀನಿ. ಆರ್ಥೋನ ಆಫ್ ಮಾಡಿ ಡ್ರಾ ಮಾಡಿದ್ದೀನಿ, ಇದನ್ನು ರಫಾಗಿ ಮಾಡಿದ್ದೀನಿ. ಇದನ್ನು ನೋಡ್ಬೋದು ನೀವು. ಇದೇನಾಗುತ್ತೆ ಅಂತಂದರೆ ಕ್ಲೀನಾಗಿ ಬರೋಲ್ಲ, ಅಂದರೆ ಸ್ಟ್ರೈಟ್ ಲೈನ್ ಬರೋಲ್ಲ. ಈಗ ನಾನು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಲಾಂಗ್ ಲೈನ್ ಬಂತು ಗೊತ್ತಾ, ಆ ಲಾಂಗ್ ಲೈನು ಬರಬಾರ್ದಂದ್ರೆ ನೀವು ಎಸ್ಕೇಪ್ ಪ್ರೆಸ್ ಮಾಡಿ ಲೈನಿಗೆ ಪ್ರೆಸ್ ಮಾಡಿದ್ರೂ ಓಕೆ, ಬಟ್ ಹಾಗೇ ಮಾಡಿದ್ರೂ ಓಕೆ, ನಡೆಯುತ್ತೆ. ಈಗ ನಾನು ಆರ್ಥೋನ ಆನ್ ಮಾಡ್ಕೋತಾ ಇದ್ದೀನಿ. ಆರ್ಥೋನ ಆನ್ ಮಾಡಿಕೊಂಡು ಲೈನ್ ಡ್ರಾ ಮಾಡ್ತೀನಿ. ನೋಡಿ, ಇವಾಗ ಲೈನ್ ಡ್ರಾ ಮಾಡೋಣ. ನೋಡಿ ಎಷ್ಟು ಕ್ಲೀನಾಗಿ ಪ್ಲಾಟಿಂಗಿಗೆ ಬಂತು ಅಂತ ಹೇಳಿ. ಇದೆಲ್ಲ ಬೇಸಿಕ್ಸು, ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಗೊತ್ತಿದ್ರು ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅಂದರೆ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇಲ್ಲಿ ಬಾಕ್ಸ್ ಶೇಪ್ ಬರುತ್ತೆ. ಇನ್ನೊಂದು ಸಲ ಪ್ಲಾಟ್ ಮಾಡ್ತೀನಿ ನೋಡಿ. ಇವಾಗ ಇನ್ನೊಂದು ಸಲ ಲೈನ್ ಡ್ರಾ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ 10 ಮೀಟರ್ಸ್ ಅಂತ ಕೊಟ್ಟೆ, ಎಂಟರ್ ಹೊಡೆದೆ, ಅದು 10 ಮೀಟರ್ಸ್ಗೆ ಹೋಗಿ ನಿಲ್ಲುತ್ತೆ. ಈಗ ಆ ಬಾಕ್ಸ್ ಮೇಲೇ ಆ ಬಾಕ್ಸ್ ಗ್ರೀನ್ ಕಲರ್ ಸಿಂಬಲ್ ಕಾಣಬೇಕು. 5 ಮೀಟರ್ಸ್ ಕೊಟ್ಟೆ, ಎಂಟರ್ ಹೊಡಿತಾ ಇದ್ದೀನಿ. ಈಗ ನೆಕ್ಸ್ಟ್ ಒಂದು 10 ಮೀಟರ್ಸ್ ಕೊಡ್ತೀನಿ. ಈಗ ಎಂಟರ್ ಹೊಡೆದೆ. ಇದನ್ನೆಲ್ಲ ಈಗ ಜಾಯಿನ್ ಮಾಡಬೇಕು. ಈಗ ಇಲ್ಲಿ ಪಾಲಿನಾಮಿಯಲ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮೇಲೆ ನೋಡ್ಬೋದು ನೀವು, ಪಾಲಿನಾಮಿಯಲ್ನ ಕಂಪ್ಲೀಟಾಗಿ ಕವರ್ ಮಾಡಬೇಕು. ಅಂದರೆ ಇವಾಗ ಬೇಸ್ ಲೈನ್ ಮೇಲೂ ಡ್ರಾ ಮಾಡಬೇಕು. ನೋಡಿ, ನಾನು ಡ್ರಾ ಮಾಡ್ತಾಯಿದ್ದೀನಿ. ಈಗ ಬೇಸ್ ಲೈನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಇದು ಕಂಪ್ಲೀಟ್ ಆಯಿತು. ಈಗ ಇದನ್ನು ಓಕೆ ಹೊಡೀರಿ, ಅಂದರೆ ಓಕೆ ಬಟನ್ ನಾನು ಹೇಳಿದೆ, ಲೆಫ್ಟ್ ಬಟನ್ ಒತ್ತಿ ಅಂತ ಹೇಳಿ. ಈಗ ಓಕೆ ಆಯಿತು. ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಇದನ್ನ ಸ್ಟ್ರೆಚ್ ಕೂಡ ಮಾಡ್ಬೋದು ನೀವು ಇಲ್ಲಿ, ಅಥವಾ ಕನ್ವರ್ಟ್ ಟು ಎಕ್ಕರಿಗೆ ಬೇಕಾದರೂ ನೀವು ಕನ್ವರ್ಟ್ ಮಾಡ್ಬೋದು ಅದನ್ನು.
ಈಗ ಇದನ್ನು ಸೆಲೆಕ್ಟ್ ಮಾಡಿ ಲೀಸ್ಟ್ ಅಂತ ಪ್ರೆಸ್ ಮಾಡ್ತೀನಿ. ಲೀಸ್ಟ್ ಬರುತ್ತೆ. ಇವಾಗ LI ಅಂತ ಹೊಡೆದ್ರೇ ಬರುತ್ತೆ. ಈಗ ಎಂಟರ್ ಪ್ರೆಸ್ ಮಾಡಿ. ಈಗ ನಿಮಗೆ ಏರಿಯಾ ಬರುತ್ತೆ. ಇಲ್ಲಿ ಏರಿಯಾನ ಕಂಡುಹಿಡ್ಕೋಬೋದು ನೀವು. 72 ಸ್ಕ್ವೇರ್ ಪಾಯಿಂಟ್ ಸಮಥಿಂಗ್ 83 ಇದೆ ಸ್ಕ್ವೇರ್ ಮೀಟರ್ಸ್ ಅಂತ ಆಗುತ್ತೆ. ಈಗ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಅರ್ಥ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಈಗ ನೆಕ್ಸ್ಟು ಈಗ ಇದನ್ನು ಪ್ರಿಂಟ್ ಕಟ್ ಮಾಡಬೇಕಲ್ವಾ, ಅದನ್ನು ಹೇಗೆ ಮಾಡೋಣ ಅಂತ ಹೇಳ್ತೀನಿ ನೋಡಿ. ಇವಾಗ ರೆಡ್ ಲೈನ್ಗೆ ಕನ್ವರ್ಟ್ ಮಾಡಿಕೊಂಡೆ, ಕಲರ್ ಚೇಂಜ್ ಮಾಡಿಕೊಂಡೆ. ನಮ್ಮ ಸರ್ವೆ ಆಫೀಸ್ಗಳಲ್ಲೆಲ್ಲ ಲೈನು ರೆಡ್ ಕಲರಲ್ಲೇ ಇರಬೇಕು, ಅದು ರೂಲು. ಆವಾಗಿಂದನೂ ಹಾಗೆ ಬಂದಿದೆ, ಈಗಲೂ ಹೀಗೆ ಕಂಟಿನ್ಯೂ ಆಗುತ್ತೆ. ಲೈನು ರೆಡ್ ಕಲರು ಸೆಲೆಕ್ಟ್ ಮಾಡಿಕೊಂಡೆ. ಈಗ ತಿರ್ಗಾ ಲೈನ್ಗೆ ಕ್ಲಿಕ್ ಮಾಡ್ತೀನಿ. ಇದನ್ನ ಎಸ್ಕೇಪ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ ಮಾಡಿ. ಅಂದರೆ ಇಲ್ಲಿ ಏನಿರುತ್ತಲ್ಲ ಅದನ್ನು ನಿಮಗೆ ಬೇಕಿಲ್ಲದೆಲ್ಲ ಬೇಕಾದರೆ ಡಿಲೀಟ್ ಮಾಡ್ಕೋಬೋದು. ಈಗ ಇದನ್ನು ಸೆಲೆಕ್ಟ್ ಮಾಡಿ ಪ್ರಿಂಟ್ ಕ್ಲಿಕ್ ಮಾಡಬೇಕು ಅಂದ್ಕೊಳ್ಳಿ. ನಾನಿವಾಗ ಪ್ರಿಂಟ್ ಕ್ಲಿಕ್ ಮಾಡಿ, ಅಥವಾ ನೀವು ಅಲ್ಲಿ ಕಮೆಂಟ್ ಬಾಕ್ಸಲ್ಲೂ ಹೊಡಿಬೋದು, ಇಲ್ಲ ಮೇಲ್ಗಡೆ 2 ಹತ್ರನೂ ಇದೆ ಪ್ರಿಂಟ್ ಅಂತ, ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ಈಗ ಪ್ರಿಂಟ್ ಹೊಡೆದೆ. ನಂದು ಎಪ್ಸಾನ್ M2 ಸೀರೀಸ್, ಹಾಗಾಗಿ ಅದನ್ನು ನಾನು ಸೆಲೆಕ್ಟ್ ಮಾಡಿದೆ ಪ್ರಿಂಟರು. ಈಗ ಇಲ್ಲಿ ವಿಂಡೋ ಕ್ಲಿಕ್ ಮಾಡಿ ಅದನ್ನು ತಿರ್ಗಾ ನೀವು ಸೆಲೆಕ್ಟ್ ಮಾಡ್ಕೋತೀರಾ. ಆ ಡ್ರಾಯಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಫಿಟ್ ಟು ಪೇಪರ್ ಅಂತ ಇರೋದನ್ನ ಕ್ಯಾನ್ಸಲ್ ಮಾಡಿ ಕಸ್ಟಮ್ ಮಾಡ್ಕೋತೀರಾ. 1:4ಗೆ ಬರಬೇಕು ಅಂತಂದರೆ 1 centimeter = 16 meters ಪ್ಲಾಟಿಂಗ್ ಬರಬೇಕಂದ್ರೆ 1.584 ಅಂತ ಹೇಳಿ ನೀವು ಕ್ಲಿಕ್ ಮಾಡ್ಬೋದು. ಓಕೆ ಕೊಟ್ಕೊಳ್ಳಿ. ಇಲ್ಲಿ ನಿಮಗೆ ಲ್ಯಾಂಡ್ಸ್ಕೋಪ್ ಬೇಡ ಅಂತಂದರೆ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅದಕ್ಕೆ ಸೆಟ್ಟಿಂಗ್ಸ್ ತೊಗೋಬೋದು. ಪ್ರಿವ್ಯೂ ನೋಡಿ ಆದರೂ ನೀವು ಪ್ರಿಂಟ್ ಕೊಡ್ಬೋದು, ಹಾಗೆ ಆದರೂ ಪ್ರಿಂಟ್ ಕೊಡ್ಬೋದು. ಆಮೇಲೆ ಪ್ರಿಂಟ್ ತೊಗೊಳ್ಳಿ. ಸ್ಕೇಲ್ಗಿದೆಯಾ ಇಲ್ವಾ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಎನಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ. ವಿಡಿಯೋ ನೋಡಬೇಕಾದ್ರೆ ಏನಾದರೂ ಡೌಟ್ಸ್ ಬಂತು ಅಂದರೆ ನೀವು ಕಮೆಂಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಾದರೂ ಮೆಸೇಜ್ ಮಾಡ್ಬೋದು.